ಕರ್ನಾಟಕದ ಮಂಜು ಮುಚ್ಚಿದ ಕಡಲತೀರ ಹಳ್ಳಿ. ಹಳೆಯ ಕಪ್ಪು ಮಣ್ಣು ಕಬ್ಬಿಣದ ಉರಿಗಳ ಮನೆಗಳು, ತೂಗುತ್ತಿರುವ ತೆಂಗಿನ ಮರಗಳು ಮತ್ತು ದೂರದಲ್ಲಿ ಒಂದು ಬದಲಾಗದ ಲೈಟ್ ಹೌಸ್ ಒಂದು ಬೆಟ್ಟದ ಮೇಲೆ ಕಾಣಿಸುತ್ತಿದೆ. ಒಬ್ಬ ಯುವತಿ ಮೀರಾ ಚುರಿದಾರ್ ಮತ್ತು ಜೀನ್ಸ್ ಧರಿಸಿರುವಳು ಕೈಯಲ್ಲಿ ಸ್ಕೆಚ್ ಪುಸ್ತಕ ಹಿಡಿದು ಬೆಟ್ಟದ ಹಸಿರು ತಿರುವುಗಳಿಂದ ಲೈಟ್ ಹೌಸ್ ಕಡೆ ನಡೆಯುತ್ತಿದ್ದಾಳೆ. ಸಂಜೆ ಬೆಳಕು ಮಸಕಾಗುತ್ತಿದೆ. ಲೈಟ್ ಹೌಸ್ನ ಒಳಗೆ ಧೂಳಿನಿಂದ ಮುಚ್ಚಿರುವ ಹಳೆಯ ಕೋಣೆ, ಜಾನಪದ ಹಳೆಯ ಕಚ್ಚಾ ನೆಲ ಮತ್ತು ಒಂದು ಹಳೆಯ ಮೇಜಿನ ಮೇಲೆ ಪಾಳು ಬಿದ್ದ ಚರ್ಮದ ಡೈರಿ ಇದೆ. ಒಂದು ಕಿರಿದಾದ ಕಿಟಕಿಯಿಂದ ಚಂದ್ರನ ಬೆಳಕು ಒಳಗೆ ಬೀಳುತ್ತಿದೆ. ಮೀರಾ ಒಂದು ಜೇನು ಬಣ್ಣದ ಮಿಶ್ರ ಬೆಳಕಿನಲ್ಲಿ ಕುಳಿತುಕೊಂಡು ಡೈರಿ ಓದುತ್ತಿದ್ದಾಳೆ. ಬೆಳಕಿನಲ್ಲಿ ಆಕೆಯ ಮುಖದಲ್ಲಿ ಆಸಕ್ತಿ ಮತ್ತು ಆನಂದ ಬೆರೆತ ಭಾವನೆ. ಕಿಟಕಿಯ ಹಿಂದೆ ಮಳೆ ಬಡಿದು ಹೋಗುತ್ತಿದೆ. ಲೈಟ್ ಹೌಸ್ ಒಳಗೆ ಒಂದು ವಿದ್ಯುತ್ ಮೆರುಗು ಹೊಳೆಯುವುದು. ಆ ಹೊತ್ತಿನಲ್ಲಿ ಮಧ್ಯದಲ್ಲಿ ಒಂದು ಚುಟುಕು ಪ್ರಕಾಶವಿರುವ ಪೋರ್ಟಲ್ ದ್ವಾರ ರೂಪುಗೊಳ್ಳುತ್ತಿದೆ. ಚಿನ್ನದ ಬೆಳಕು ಮತ್ತು ಪುರಾತನ ಚಿಹ್ನೆಗಳೊಂದಿಗೆ ಮೀರಾ ಬೆಳಕಿನ ಪೋರ್ಟಲ್ನಲ್ಲಿ ಹೆಜ್ಜೆ ಹಾಕುತ್ತಿದ್ದಾಳೆ. 1925ರ ಕಾಲಕ್ಕೆ ತಿರುಗಿದ ದೃಶ್ಯ. ಹೊಸದಾಗಿ ಬಣ್ಣ ಹಾಕಿದ ಲೈಟ್ ಹೌಸ್, ಎಣ್ಣೆ ದೀಪಗಳು ಮತ್ತು ಹಳೆಯ ಆಂಗ್ಲ ಕಾಲದ ಒಳಾಂಗಣ ವಿನ್ಯಾಸ. ಮೀರಾ ಮತ್ತು ಏಲಿಯಸ್ ಮೊದಲ ಬಾರಿಗೆ ಮುಖಾಮುಖಿಯಾಗುವ ದೃಶ್ಯ. ಏಲಿಯಸ್ ಹಳೆಯ ಶೈಲಿಯ ಬಟ್ಟೆಗಳಲ್ಲಿ, ಅವನು ಆಶ್ಚರ್ಯಭರಿತವಾಗಿ ಆಕೆಯತ್ತ ನೋಡುವುದು. ಇಬ್ಬರೂ ಅತೀತ ಸಂಬಂಧದ ಅನುಭವಕ್ಕೆ ಒಳಗಾಗುತ್ತಾರೆ. ವಿಷಾದಭರಿತ ಕ್ಷಣ. ಪೋರ್ಟಲ್ ನಿಧಾನವಾಗಿ ಮುಚ್ಚಿಕೊಳ್ಳುತ್ತಿದೆ. ಮೀರಾ ಬೆಳಕಿನಲ್ಲಿ ಮುಳುಗುತ್ತಾಳೆ. ಏಲಿಯಸ್ ದುಃಖಭರಿತ ಮುಖದಿಂದ ಆಕೆಯತ್ತ ಕೈ ಚಾಚುತ್ತಾನೆ. ಇಂದಿನ ಮೀರಾ ಲೈಟ್ ಹೌಸ್ ಬೆಟ್ಟದ ತುದಿಯಲ್ಲಿ ನಿಂತು ತನ್ನ ಹೃದಯದ ಬಳಿ ಡೈರಿ ಹಿಡಿದುಕೊಂಡು ನಿಂತಿದ್ದಾಳೆ. ಅವಳ ಕಣ್ಣುಗಳಲ್ಲಿ ಕಣ್ಣೀರಿದ್ದು, ಹಿನ್ನೆಲೆಯಲ್ಲಿ ಸೂರ್ಯಾಸ್ತಮಾನ ಮತ್ತು ಅಲೆಗಳ ಗದ್ದಲ.